ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ನಡೆದಿದೆಯಲ್ಲ, ಅದರ ಒಂದು ಕೀ ಆನ್ಸರ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಕೆಲವೊಬ್ಬರು 0.25 ಅಂದ್ಕೊಂಡಿದ್ದೀರಾ, ಇನ್ನೂ ಕೆಲವೊಬ್ಬರು 0.75 ಮಾರ್ಕ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಹೌದು, ಅವ್ರು ಹೇಳಿರೋದೇನಪ್ಪ ಅಂತಂದರೆ KPSC ಅವರು ನಾವು ಕೊಟ್ಟಿರುವಂಥ ಮಾರ್ಕ್ಸಲ್ಲಿ 1/4 ಮಾರ್ಕ್ಸನ್ನು ಡಿಡಕ್ಟ್ ಮಾಡಬೇಕು ಏನಾದರೂ ರಾಂಗ್ ಆದರೆ ಅಂತ. ಹಾಗಿದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಅನ್ನೋದಾದರೆ 0.25 ಆಗುತ್ತೆ. ಆದರೆ ಇಲ್ಲಿ ಕೇಳಿರೋದು ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇದೆ ಅಲ್ವಾ? 3 ಮಾರ್ಕ್ಸ್ ಇರೋದ್ರಿಂದ ಅದರ ಒಂದು 1/4 ಮಾರ್ಕ್ಸ್ ಅಂತಂದರೆ 0.75 ಆಗಿರುತ್ತೆ. ಆಯಿತಾ? ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಈಗ 100 ಮಾರ್ಕ್ಸ್ದು ಎಕ್ಸಾಮ್ ನಡೆಸಿದ್ದಾರೆ ಅಲ್ವಾ? ಒಂದು ಪೇಪರ್ದು ಅಂತ ಅಂದ್ಕೊಳ್ಳೋಣ. 100 ಅದರಲ್ಲಿ 60 ರೈಟ್ ಆಗಿದೆ, 40 ರಾಂಗ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಏನು ಮಾಡಬೇಕಂದ್ರೆ ನಾವು ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡೋಣ. ಆಯಿತಾ? 40 × 0.25 ಆಯಿತು. ಈಗ ಅದು 10 ಬಂತು ಅದರ ವ್ಯಾಲ್ಯೂ. ಈಗ 60 ಮಾರ್ಕ್ಸ್ ಬಂದಿದೆಯಲ್ಲ ನಮ್ಮದು ಕರೆಕ್ಟ್ ಆನ್ಸರು, ಅದರಲ್ಲಿ ಮೈನಸ್ ಮಾಡಾದಮೇಲೆ ಫೈನಲಿ 3ನ ಮಲ್ಟಿಪ್ಲೈ ಮಾಡುವ ಇದಕ್ಕೆ. ಯಾಕೆ ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇದೆ, ಅದಕ್ಕೋಸ್ಕರ. ಈಗ ಫೈನಲ್ ಆನ್ಸರು 150 ಬಂತು. ಜೊತೆಗೆ ಈ ಜ್ಞಾನದೃಷ್ಟಿ ಚಾನಲ್ನಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ, ಸೈನ್ಸ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಟ್ರಿಕ್ಸ್ಗಳಿದ್ದಾವೆ. ನಿಮಗೆ ಗೊತ್ತಿರ್ಬೋದು, ಈ ಗ್ರೂಪ್ ಬಿ ಎಕ್ಸಾಮಲ್ಲಿ ಆಗಿರ್ಬೋದು ಮತ್ತು PDOದಲ್ಲೂ ಕೂಡ ಬಹುಮತದ ವಿಧಗಳು ಅದರ ಮೇಲೆ ಕ್ವೆಶನ್ಸ್ ಬಂದಿತ್ತು 3-4. ಸೊ ಅದನ್ನು ನೋಡಿ ತುಂಬ ಈಸಿಯಾಗಿದೆ ಟ್ರಿಕ್ಕು. ಆಯಿತಾ?